press the bell icon on the YouTube app and never miss another update. Hello students, we left at fourth problem and we completed it. So today let's go through 5, 6, 7, 8, 9, 10. So in part 15 of gravitation, ಐದನೇದು, if the moon attracts the earth, why does the earth not move towards the moon? So ಇದು earth, ಇದು moon. So moon attracts the earth. ಅರ್ಥನ್ನು ಮೂನು ಅಟ್ರಾಕ್ಟ್ ಮಾಡಿದರೆ ಅರ್ಥಕ್ಕೆ ಮೂನ್ ಕಡೆ ಹೋಗಲ್ಲ. We know that this attracts that attracts this. If so, if moon attracts earth, ಹಾಗಾದರೆ why does not the earth move towards the moon? ಯಾಕೆ ಹೋಗಲ್ಲ? Following, see, say moon attracts earth by Fg. ಒಂದು ಗ್ರಾವಿಟೇಷನ್ ಫೋರ್ಸಿಂದ ಅಟ್ರಾಕ್ಟ್ ಮಾಡ್ತದೆ. ದಟ್ ಈಸ್ ಈಕ್ವಲ್ಸ್ ಟು Gmm by ರೈಟ್ G ಮಾಸ್ ಆಫ್ ದಿ ಅರ್ತ್, ಮಾಸ್ ಆಫ್ ದಿ ಮೂನ್, ಅಥವಾ ಫಸ್ಟ್ ಮೂನೇ ಬರ್ಕೊಳ್ಳಿ, ಮಾಸ್ ಆಫ್ ದಿ ಮೂನು, ಮಾಸ್ ಆಫ್ ದಿ ಅರ್ತ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಅಷ್ಟು ಫೋರ್ಸಿಂದ ಮೂನು ಅರ್ಥನ್ನು ಅಟ್ರಾಕ್ಟ್ ಮಾಡ್ತದೆ, ಅಷ್ಟೇ ಫೋರ್ಸಿಂದ ಅರ್ಥ ಮೂನನ್ನು ಅಟ್ರಾಕ್ಟ್ ಮಾಡ್ತದೆ. ಬಟ್ ಮೂನು ಅರ್ತ್ ಸುತ್ತುತ್ತೆ. ಸೊ ಅರ್ತ್ ಕ್ಯಾನ್ ಬ್ರಿಂಗ್ ಎ ಚೇಂಜ್ ಇನ್ ದಿ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಮೂನ್, ಬಟ್ ಮೂನ್ ಕೆನಾಟ್ ಡೂ ಎನಿ ಸಚ್ ಥಿಂಗ್ಸ್ ಟು ದಿ ಅರ್ತ್. even though it is applying the same amount of force on earth doesn't move towards it. ಅರ್ಥ ಆಗ್ತದಾ? ಅರ್ತ್ ಇವನ್ ಡಸಂಟ್ ರೊಟೇಟ್ ಟುವರ್ಡ್ಸ್ ದಿ ಅರೌಂಡ್ ದಿ ಮೂನ್. ಅದ್ರ ಸುತ್ತಲ್ಲ, ಅದ್ರ ಕಡೆ ಹೋಗೋದಿಲ್ಲ. ಆದರೆ ಅರ್ತ್ ಹಾಕೋ ಫೋರ್ಸಿಂದ ಮೂನು ಅದ್ರ ಕಡೆ ಸುತ್ತುತ್ತೆ, ಅದ್ರ ಸುತ್ತುತ್ತೆ. ಬಿಕಾಸ್ ದಿಸ್ ಫೋರ್ಸ್ ಅಪ್ಲೈಡ್ ಬೈ ದಿ ಮೂನ್ ಆನ್ ಅರ್ತ್, ಇವನ್ ದೋ ಇಟ್ ಈಸ್ ಸೇಮ್, but the mass of the earth is very big. That's why the effect of this force on the earth, the effect of force of moon on the earth cannot bring any change in its state. Of course ಇರುತ್ತೆ, ಚೇಂಜ್ ಇರುತ್ತೆ, ಭಾಳ ನೆಗ್ಲಿಜಿಬಲ್ ಇರುತ್ತೆ, ಕಣ್ಣಿ ಕಾಣಲ್ಲ, ನಮಗೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಇಟ್ ಡಸಂಟ್ ಬ್ರಿಂಗ್ ಎನಿ ಅಪರೆಂಟ್ ಚೇಂಜ್, ನಮಗೆ ಗೊತ್ತಾಗ್ತಕ್ಕಂಥ ಅಥವಾ ಗೋಚರ ಆಗ್ತಕ್ಕಂಥ ಚೇಂಜ್ ಕಾಣಲ್ಲ. ಅರ್ಥ ನೋಡುತ್ತೆ, ಆರಾಮ್ಸೆ ಮಾಡುತ್ತೆ, ಮೂನನ್ನು ತಿರುಗಿಸುತ್ತೆ. ಫಾಲೋವಿಂಗ್ ಅಂದರೆ ಇಲ್ಲಿ ವಾಟ್ ಎವರ್ ದ ಫೋರ್ಸ್ ದಟ್ ಮೂನ್ ಈಸ್ ಅಪ್ಲೈಯಿಂಗ್ ಆನ್ ಅರ್ತ್, ದಟ್ ಇಸ್ ಆಲ್ಸೋ ಗಿವನ್ ಬೈ ಮಾಸ್ ಆಫ್ ದಿ ಅರ್ತ್ ಇಂಟು ದಿ ಆಕ್ಸಲರೇಷನ್ ಸಫರ್ಡ್ ಬೈ ದಿ ಅರ್ತ್. ಈಗ ನಾನೊಂದು ಫೋರ್ಸ್ ಹಾಕ್ತಿದ್ದೀನಿ ಇಲ್ಲೊಂದು ಬಾಲ್ ಮೇಲೆ. ಎಷ್ಟು ಫೋರ್ಸ್ ಹಾಕಿದೆ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ? ವಾಟ್ ಈಸ್ ದ ಅಮೌಂಟ್ ಆಫ್ ಫೋರ್ಸ್ ದಟ್ ಐ ಅಪ್ಲೈಡ್ ಆನ್ ದಿಸ್ ಬಾಲ್ ಅಂತ ಹೆಂಗೆ ಗೊತ್ತಾಗಬೇಕು? ನಾನು ಹಾಕಿರ್ತಕ್ಕಂಥ ಫೋರ್ಸ್ ಗೊತ್ತಾಗಬೇಕಂದ್ರೆ ಆ ಬಾಲ್ನ ಮಾಸು ಮತ್ತು ದಟ್ ಆಕ್ಸಲರೇಷನ್ ಹ್ಯಾಪೆಂಡ್ ಇನ್ ಟು ದ ಬಾಲ್ ಆರ್ ದ ಆಕ್ಸಲರೇಷನ್ ಗೇನ್ಡ್ ಬೈ ದಿ ಬಾಲ್. ಆ ಬಾಲ್ಗೆ ಎಷ್ಟು ಆಕ್ಸಲರೇಷನ್ ಕೊಟ್ಟರೆ ಮತ್ತು ಅದ್ರ ಮಾಸನ್ನು ಇಂಟು ಮಾಡಿದ್ರೆ ನೀನೆಷ್ಟು ಫೋರ್ಸ್ ಹಾಕಿದ ಅಂತ ಗೊತ್ತಾಗುತ್ತೆ. ಇಲ್ಲಿ ಮೂನು ಫೋರ್ಸ್ ಹಾಕಿದೆ, Fg ಫೋರ್ಸ್ ಹಾಕಿದೆ, ಅಗ್ರಿ, Fg ಫೋರ್ಸ್ ಹಾಕಿದೆ. Moon applied gravitational force on the earth. How much? Earth mass into whatever the acceleration gained by the earth. ಎಷ್ಟು ಆಕ್ಸಲರೇಷನ್ ಗೇನ್ ಆಗುತ್ತೆ ಅರ್ತ್ ಇಂದ ಮತ್ತು ಅರ್ತ್ ಇಂದ ಮತ್ತು ಅದ್ರ ಮಾಸ್ ಅನ್ನ ಇಂಟು ಮಾಡಿದ್ರೆ ಮೂನ್ ಎಷ್ಟು ಫೋರ್ಸ್ ಹಾಕಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿ, A of earth is equals to Fg by moon on earth divided by mass of the earth. Here the mass of the earth is very large. It's a large mass, 6 into 10 raised to 24 kg.
Since the mass of the earth, since the ME is large, is very large, ಭಾಳ ದೊಡ್ಡದಿರೋದ್ರಿಂದ ಇದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಇದು ಕಮ್ಮಿ ಆಗ್ತಾ ಹೋಗುತ್ತೆ, ಬಿಕಾಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್? ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ ಸಿನ್ಸ್ ದ ಮಾಸ್ ಆಫ್ ದಿ ಅರ್ತ್ ಈಸ್ ವೆರಿ ಲಾರ್ಜ್, acceleration gained by the earth is negligible or very small, negligible. Acceleration gained by the earth is negligible. That's why we cannot observe any motion of the earth towards the moon, or we can say that earth doesn't move towards the moon. ಯಾಕಂದ್ರೆ acceleration ಬಹಳ ಕಡಿಮೆ ಇರುತ್ತೆ, ಸೇ ಜೀರೋ acceleration. ಸೊ ಆಕ್ಸಲರೇಷನ್ಗೂ ಮೂಮೆಂಟ್ಗೆ ಏನು ಸಂಬಂಧ ಅಂತ ಕೇಳ್ಬೋದು ನೀವು. ನೋಡಿ, ಒಂದು ಬಾಡಿ ಸುಮ್ಮನೆ ಇರುತ್ತೆ, ಮೂಮೆಂಟ್ ಆಗಿದೆ ಅಂದ್ರೆ ಏನೋ ಅದ್ರ ವೆಲಾಸಿಟಿಯಲ್ಲಿ ಚೇಂಜ್ ಆಗಿದೆ ಅಂದ್ರೆ ಏನೋ ಆಕ್ಸಲರೇಷನ್ ಬರುತ್ತೆ ಅಂತ ಅರ್ಥ. ಅದೇ ಹೇಳ್ತಿರೋದು ನಾವು ಅಲ್ಲಿ. ವಾಟ್ ಎವರ್ ದ ಚೇಂಜ್ ಹ್ಯಾಪನ್ಸ್ ಇನ್ ದ ಸ್ಟೇಟ್ ಆಫ್ ಎ ಬಾಡಿ, ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಆಕ್ಸಲರೇಷನ್. ಯಾಕಂದ್ರೆ ವೆಲಾಸಿಟಿ ಚೇಂಜ್ ಆಗಿರುತ್ತಲ್ವ, ನಿಂತಿರೋದು ಮುಂದಕ್ಕೆ ಹೋದ್ರೆ ಅಥವಾ ಮುಂದಕ್ಕೆ ಹೋಗ್ತಿರೋದು ನಿಂತನಪ್ಪ ಅಂದ್ರೆ ಆಕ್ಸಲರೇಷನ್ ಬರುತ್ತೆ ಅಂತ ಅರ್ಥ. ಯಾಕೆಂದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ, because there will be change in velocity, therefore acceleration comes. Since moon cannot bring any big change to the acceleration, or moon cannot bring any change to the state of motion of earth, we can say that earth doesn't move towards the moon, or else there will be no change in velocity of the earth, which means that there is no movement of earth anta artha, which means that there is no movement of earth towards the moon. ಅರ್ಥ ಆಗ್ತಿನಲ್ಲ? ಯಾಕಂದ್ರೆ ಮಾಸ್ ಸಿಕ್ಕಾಪಟ್ಟಿದೆ ಅರ್ಥಿಂದು. ಅದೇ ಇದೇ ಫೋರ್ಸ್ ಅಲ್ಲಿ ಆಗ್ತಿರೋದು ನೋಡಿ, ಅರ್ತ್ ಆಲ್ಸೋ ಅಪ್ಲೈಯಿಂಗ್ ದಿ ಸೇಮ್ ಫೋರ್ಸ್ ಆನ್ ಮೂನ್. ಇದೇ ಫೋರ್ಸ್ ಅನ್ನ ಮೂನ್ ಮೇಲೆ ಆಗ್ತಿರೋದು, ಬಟ್ ಮೂನ್ ಈ ಕಡೆ ಬರುತ್ತೆ. ಯಾಕೆ? ಆಕ್ಸಲರೇಷನ್ ಗೇನ್ಡ್ ಬೈ ದಿ ಮೂನ್ ಬಿಕಾಸ್ ಆಫ್ ದಿ ಗ್ರಾವಿಟೇಷನ್ ಫೋರ್ಸ್ ಬೈ ಅರ್ತ್ ಆನ್ ಮೂನ್ ಈಸ್ ಲಾರ್ಜ್ because mass of the moon is small compared to the earth. Mass of the moon is ಕಾಣ್ತಿದ್ದಾನ? ಅದೇ ಮೂನ್ ಕಡೆ ಬಂದನಪ್ಪ ಅಂದ್ರೆ why the moon changes direction around the earth? Because acceleration gained by the moon is given by force, because of the force of earth on moon is equals to mass of the moon, divided by mass of the moon. ಅದೇ ಸೇಮ್. ಇದು ಅರ್ತ್ ಕೇಸ್ ಮಾತಾಡ್ತಿದ್ದೀವಿ, ಇದು ಮೂನ್ ಕೇಸ್ ಮಾತಾಡ್ತಿದ್ದೀವಿ. ನೋಡಿ, ಮಾಸ್ ಆಫ್ ದ ಮೂನ್ ಈಸ್ ಸ್ಮಾಲ್ ಕಂಪೇರ್ ಟು ದಿ ಮಾಸ್ ಆಫ್ ದಿ ಅರ್ತ್. ಇದು ಕಡಿಮೆ ಇದೆ ಅಂದ್ರೆ ಇದು ಜಾಸ್ತಿ ಇರುತ್ತೆ ಅಂತ ಅರ್ಥ. ಅಂದ್ರೆ ಆಕ್ಸಲರೇಷನ್ ಗೇನ್ಡ್ ಬೈ ದಿ ಮೂನ್, ಫೋರ್ಸ್ ಒಂದಿರ್ಬೋದು, ಇದ್ರ ಫೋರ್ಸ್ ಅದ್ರ ಮೇಲೆ ಒಂದಿರ್ಬೋದು, ಅದ್ರ ಫೋರ್ಸ್ ಇದ್ರ ಮೇಲೆ ಒಂದೇ ಇರ್ಬೋದು. ಅಮೌಂಟ್ ಆಫ್ ಫೋರ್ಸ್ ಇಸ್ ಸೇಮ್, ಬಟ್ ದ ಎಫೆಕ್ಟ್ ಆಫ್ ಫೋರ್ಸ್ ಇಸ್ ಡಿಫರೆಂಟ್ ಬಿಕಾಸ್ ಆಫ್ ದೇರ್ ಡಿಫರೆಂಟ್ ಮಾಸಸ್. ಯಾವ ಮಾಸ್ ಕಡಿಮೆ ಇದೆ ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಈಗ ಚಾಕ್ ಪೀಸಿಗೂ ಒಂದು ಫೋರ್ಸ್ ಹಾಕಕ್ಕೂ ಆ ಚೇರಿಗೆ ಫೋರ್ಸ್ ಹಾಕಕ್ಕೂ ಡಿಫ್ರೆಂಟ್ ಇದೆ. ಸೇ ಯು ಅಪ್ಲೈಡ್ ಎ ಫೋರ್ಸ್ ಆನ್ ದಿಸ್ ಚಾಕ್ ಪೀಸ್, ಏನೋ ಒಂದು ಫೋರ್ಸ್ ಹಾಕ್ತೀರಿ, ಚಾಕ್ ಪೀಸ್ ಮೂವ್ ಆಯ್ತು, ಇಷ್ಟೇ ಫೋರ್ಸನ್ನ ಚೇರಿಗೆ ಹಾಕಿ ಮೂವ್ ಆಗೋಕ್ಕಾಗಲ್ಲ. ಸೊ ದಟ್ಸ್ ದಿ ಎಫೆಕ್ಟ್ಸ್ ಆಫ್ ಫೋರ್ಸ್ ಅಂತ. ಎಫೆಕ್ಟ್ ಆಫ್ ಫೋರ್ಸ್ ಡಿಫ್ರೆಂಟ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಮಾಸ್. ಒಂದೇ ಅಮೌಂಟ್ ಆಫ್ ಫೋರ್ಸ್ ಕೂಡ ಎಫೆಕ್ಟ್ ಡಿಫ್ರೆಂಟ್ ಆಗುತ್ತೆ, ಯಾಕಂದ್ರೆ ಮಾಸ್ ಬೇರೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮಾಸ್ ಆಫ್ ದಿ ಮೂನು ಕಡಿಮೆ ಇರೋದ್ರಿಂದ ಅದರಲ್ಲಿ ಉಂಟಾಗ್ತಕ್ಕಂಥ ಆಕ್ಸಲರೇಷನ್ ಸಿಕ್ಕಾಪಟ್ಟಿರುತ್ತೆ. ಆಕ್ಸಲರೇಷನ್ ಗೇನ್ಡ್ ಬೈ ದಿ ಮೂನ್ ವಿಲ್ ಬಿ ವೆರಿ ಲಾರ್ಜ್ ಬಿಕಾಸ್ ಆಫ್ ದಿ ಇಟ್ಸ್ ಲೋವರ್ ಮಾಸ್ ಕಂಪೇರ್ಡ್ ಟು ದಿ ಅರ್ತ್. ಹಾಗಾಗಿ ಮೂನ್ ತಿರುಗ್ತಲ್ಲಿ, ಮೂನ್ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರುತ್ತೆ. ಅರ್ತ್ ಮೂವ್ ಆಗಲ್ಲ, ಯಾಕೆ ಹೇಳಿ? ಅದ್ರ ಮಾಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಥವಾ ಆಕ್ಸಲರೇಷನ್ ಗೇನ್ಡ್ ಬೈ ಇಟ್ ಈಸ್ ನೆಗ್ಲಿಜಿಬಲ್ ಅಂತ ಬರೀಬೇಕು. ಅರ್ಥಲ್ವಾ? ದಟ್ಸ್ ಇಟ್. ಕ್ಲಾಸ್ ಮಾಡ್ಬೇಕು ಹೇಳಿದ್ದು ಅನ್ಸುತ್ತೆ, ಇನ್ನೊಂದ್ಸರಿ ಕೇಳಿದ್ರೆ ಅಷ್ಟೇ. ನೆಕ್ಸ್ಟ್ 6th one. What happens to a force between two objects if one, the mass of one object is doubled, second one, distance between the objects is doubled and tripled,
ಥರ್ಡ್ ಒನ್, ದಿ ಮಾಸ್ ಆಫ್ ಬೋತ್ ಆಬ್ಜೆಕ್ಟ್ಸ್ ಆರ್ ಡಬಲ್ಡ್. ಡಿಫ್ರೆಂಟ್ ಸಿಚುವೇಶನ್ ಕೊಟ್ಟಿದ್ರೆ ಅವಾಗ ಫೋರ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ನೇದು ಏನಂತೆ, ಈಗ ನಾರ್ಮಲ್ ಆಗಿ ಇನ್ ನಾರ್ಮಲ್ ಸಿಚುವೇಶನ್ ಆರ್ ಇನಿಷಿಯಲ್ ಸಿಚುವೇಶನ್, ಇನಿಷಿಯಲಿ there were two objects m and m which are kept at a distance t. Force of gravity, that is gravitational force between them, is gmm by d square. gmm by d square. ಅವ್ರು ಏನಾಗುತ್ತೆ ಅಂತ ಕೇಳಿದ್ದಾರೆ. ಯಾವಾಗ ಅಂದರೆ ಒಂದೇದು ಮಾಸ್ ಆಫ್ ಒನ್ ಆಬ್ಜೆಕ್ಟ್ ಈಸ್ ಡಬಲ್ಡ್. ಒನ್ ಆಬ್ಜೆಕ್ಟ್ನ ಮಾಸನ್ನು ಎರಡು ಪಟ್ಟು ಮಾಡಿದರೆ ಅವಾಗ ಫೋರ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇಲ್ಲ, ಅಫ್ಕೋರ್ಸ್ ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗುತ್ತೆ? ಇದೇನಿದೆ ಇನಿಷಿಯಲ್ ಎಫ್ ಜಿ ಐ ಅಂತ ಬರೀತೀನಿ, ಏನು ಚೇಂಜ್ ಮಾಡದೇ ಇರೋವಾಗ. ಸೊ ನಾವು ದಿ ಮಾಸ್ ಆಫ್ ಒನ್ ಆಬ್ಜೆಕ್ಟ್ ಈಸ್ ಡಬಲ್ಡ್, ಸೇ ದಿ ಮಾಸ್ ಆಫ್ ದಿ ಫಸ್ಟ್ ಆಬ್ಜೆಕ್ಟ್ ಈಸ್ ಡಬಲ್ಡ್ ಅಂತ ಅನ್ಕೊಳ್ಳಿ. ಅಂದ್ರೇನು, ಸ್ವಲ್ಪ ದೊಡ್ಡ ತಗೊಂತೀರಿ ಅಂತ ಅರ್ಥ. ಸೆಕೆಂಡ್ ಅಷ್ಟೇ ಇರುತ್ತೆ, ಡಿಸ್ಟೆನ್ಸ್ ಕೂಡ ಅಷ್ಟೇ ಇರುತ್ತೆ, ಅಲ್ಲಿ ಏನು ಚೇಂಜ್ ಆಗಿಲ್ಲ. ಒಂದು ಆಬ್ಜೆಕ್ಟ್ನ ಮಾಸ್ ಮಾತ್ರ ಚೇಂಜ್ ಆಗಿದೆ. ಎಷ್ಟಾಗಿದೆ? ಮುಂಚೆ ಮಾಸ್ಗಿಂತ 2 ಪಟ್ಟಿದೆ, 2m ಆಗಿದೆ. From the universal of gravitation, the force of gravity in the first situation. So ಇದು ಇನಿಷಿಯಲ್ ಅಂತ ಬರೀತೀನಿ. ಸೊ ಇನಿಷಿಯಲ್ ಇಷ್ಟಿತ್ತು. ಇದು ಐ ಅಂತಂದ್ರೇನು, ಫಸ್ಟ್ ಚೇಂಜ್ ಆಫ್ ಸಿಚುವೇಶನ್, ಅಂದ್ರೆ ಈ ಸಿಚುವೇಶನ್ ಅಂತ ಫಸ್ಟ್ ಸಿಚುವೇಶನ್ ಅಂತ ಬರ್ಕೊಳ್ರಿ. ಅದಕ್ಕೆ ಇನಿಷಿಯಲ್ ಅಂತ ಫುಲ್ ಬರೋದಿಲ್ಲ. ಐ ಎಫ್ ಜಿ ಇನ್ ಫಾರ್ ದ ಫಸ್ಟ್ ಕೇಸ್, ಎಫ್ ಜಿ ಫಾರ್ ಫಸ್ಟ್ ಕೇಸ್. ಈ ಥರದ್ದು ಏನಾಗುತ್ತೆ? ಸೊ ಜಿ ಕಾನ್ಸ್ಟೆಂಟ್, ಮಾಸ್ ಆಫ್ ಫಸ್ಟ್ ಬಾಡಿ ಎಷ್ಟಿದೆ? 2m ಇದೆ. ಮಾಸ್ ಆಫ್ ಸೆಕೆಂಡ್ ಬಾಡಿ ಎಷ್ಟಿದೆ? m ಇದೆ. ಡಿವೈಡೆಡ್ ಬೈ ದೂರ ಅಷ್ಟೇ ಇದೆ, ಡಿ ಸ್ಕ್ವಯರ್. ಆರ್ ಎಲ್ಸ್ 2gmm ಬೈ ಡಿ ಸ್ಕ್ವಯರ್. ಹಿಂಗಂದ್ರೆ ಇದು ದಟ್ ಈಸ್ gmm ಬೈ ಡಿ ಸ್ಕ್ವಯರ್ ಅಂದ್ರೆ ಎಫ್ ಜಿ ಇನಿಷಿಯಲ್ ಅಂತ ಅರ್ಥ. ಎಫ್ ಜಿ ಇನಿಷಿಯಲ್ ಅಂದರೆ ಸೊ ಫಸ್ಟ್ ಸಿಚುವೇಶನ್ ಏನಾಗುತ್ತೆ? ಫೋರ್ಸ್ ಡಬಲ್ ಆಗುತ್ತೆ ಮುಂಚೆ ಇರೋದಕ್ಕಿಂತ, ಮುಂಚೆ ಇರೋ ಫೋರ್ಸ್ಗಿಂತ ಡಬಲ್ ಆಗುತ್ತೆ. ಯಾಕೆ? ಮಾಸ್ ಆಫ್ ಒನ್ ಆಬ್ಜೆಕ್ಟ್ ಇಸ್ ಡಬಲ್ಡ್, ರೈಟ್? ಸಿನ್ಸ್ ದ ಮಾಸ್ ಆಫ್ ದಿ ಒನ್ ಆಬ್ಜೆಕ್ಟ್ ಇಸ್ ಡಬಲ್ಡ್, ದ ನ್ಯೂ ಫೋರ್ಸ್ ಬಿಕಮ್ಸ್ 2 times ದಿ ಇನಿಷಿಯಲ್ ಫೋರ್ಸ್. ಯಾಕೆ? ಡಬಲ್ ಆಗಿರುತ್ತಲ್ಲ ಮಾಸ್ ಒಂದಿರೋದು. ಅದು ಡೈರೆಕ್ಟ್ ಬರಿಬೋದು ನೋಡಿ, ಡೈರೆಕ್ಟ್ ಮಾಸ್ 1 ಮಾಸ್ 2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಇರುತ್ತೆ. ಏನು ಚೇಂಜ್ ಆಗುತ್ತೆ? ಇಲ್ಲಿ ಒಂದು ಆಬ್ಜೆಕ್ಟ್ನ ಮಾಸ್ 2 times ಆಗಿದೆ. ಮಾಸ್ ಮೇಲಿರೋದ್ರಿಂದ ನ್ಯೂಮೀಟರ್ ಇರೋದ್ರಿಂದ ನಾನು 2 ಮೇಲೆ ಹಾಕ್ತೀನಿ. ಇಷ್ಟೇ. ಎಷ್ಟು ಪಟ್ಟು ಅಂದರೆ 2 ಪಟ್ಟು ಆಯ್ತು ಮಾಸ್, ರೈಟ್? 2 ಮಾಸ್ ಡಬಲ್ ಆತಪ್ಪ, ಅವಾಗ 2 × 2 ಬರ್ಕೋಬೇಕು, ಅಲ್ಲಿ 4 ಪಟ್ಟು ಆಗುತ್ತೆ ಫೋರ್ಸ್, ರೈಟ್? ಇಲ್ಲ ಡೈರೆಕ್ಟ್ MCQ ಸಾಲ್ವ್ ಮಾಡ್ಬೇಕಾದ್ರೆ ಹಿಂಗೆ ಡೈರೆಕ್ಟ್ m1 ಎಷ್ಟು ಬಂತು? 2 times ಜಾಸ್ತಿ ಮಾಡಿದ್ದೀವಿ. m2 ಹಂಗೆ ಐತೆ, d ಹಂಗೆ ಐತೆ, ಅಲ್ಲಿಗೆ ಫೋರ್ಸ್ 2 times ಆಗುತ್ತೆ ಅಲ್ಲವೇ? ಆ ಥರ ಸೆಕೆಂಡ್ ಸಿಚುವೇಶನ್ ಕೊಟ್ಟಿದ್ದಾರೆ. When the distance between them is doubled and tripled ಅಲ್ವಾ? ಎಸ್, ಅದೇ ಮಾಸ್ ಇದ್ದಾವೆ, ಅದೇ ಆಬ್ಜೆಕ್ಟ್ಸ್ಗಳಿದ್ದಾವೆ, ಬಟ್ ದೂರನ ಡಬಲ್ ಮಾಡಿದ್ದೀವಿ ಮತ್ತು ಟ್ರಿಬಲ್ ಮಾಡಿದ್ದೀವಿ. ಸೊ ಫಸ್ಟ್ ಡಬಲ್ ನೋಡೋಣ. ಡಿಸ್ಟೆನ್ಸ್ ಬಿಕಮ್ 2d. ನೀವು ಸೆಕೆಂಡ್ ಸಿಚುವೇಶನಲ್ಲಿ ಅದರಲ್ಲಿ ಒಂದೇದು ಡಬಲ್ ಮಾಡಿದಾಗ ಡಿಸ್ಟೆನ್ಸನ್ನು ಏನಾಗುತ್ತೆ? ಎಫ್ ಜಿ ಇನ್ ದ ಸೆಕೆಂಡ್ ಸಿಚುವೇಶನ್, ಅದರಲ್ಲಿ ಎ. ಸುಮ್ಮನೆ ಅರ್ಥ ಇಲ್ಕೋಸ್ಕರ ಅಷ್ಟು ಬರೋದ್ರಿಂದ ಎಫ್ ಜಿ ನ್ಯೂ ಅಂತ ಬರ್ಕೊಳ್ಳಿ ಡೈರೆಕ್ಟಾಗಿ. ನ್ಯೂ ಫೋರ್ಸ್ ಇನ್ ದಿಸ್ ಸಿಚುವೇಶನ್, ನ್ಯೂ ಫೋರ್ಸ್ ಇನ್ ದಿಸ್ ಸಿಚುವೇಶನ್, ಅದು ಇನಿಷಿಯಲ್ ಫೋರ್ಸ್ ಅಥವಾ ಓಲ್ಡ್ ಫೋರ್ಸ್. ಎಫ್ ಜಿ ನ್ಯೂ ಇಸ್ ಈಕ್ವಲ್ಸ್ ಟು ಜಿ ಮಾಸ್ ಆಫ್ ಫಸ್ಟ್ ಬಾಡಿ ಇಂಟು ಮಾಸ್ ಆಫ್ ಸೆಕೆಂಡ್ ಬಾಡಿ. ಮಾಸ್ ಸೇಮ್ ಇದಾವೆ ಇಲ್ಲಿ, ಬಟ್ ದೂರ ಮಾತ್ರ ಡಬಲ್ ಮಾಡಿರೋದ್ರಿಂದ ನಾವು ಹಂಗೆ ಬರ್ಕೋತೀವಿ. ದೂರ ಡಬಲ್ ಅಂದ್ರೇನು? 2d ಆಗಿದೆ, ಅಲ್ಲಿ ದೂರ ಎಷ್ಟಿರುತ್ತೆ ಸ್ಕ್ವೇರ್ ಮಾಡಬೇಕು. ಇಲ್ಲಿ ಡಿ ಸ್ಕ್ವೇರ್ ಇತ್ತು, ದೂರ ಡಬಲ್ ಆಗಿರೋದ್ರಿಂದ 2d ಸ್ಕ್ವೇರ್ ಮಾಡ್ತೀವಿ. ಸೊ ಜಿ mm by 4d square, gmm by 4d square, 2 square into d square. ಸೊ ಈ 1/4 ಅನ್ನು ನಾನು 1/4 ಅಂತ ಸಪ್ರೇಟ್ ಬರ್ಕೋಬೋದು, ನಥಿಂಗ್ ಟು ವರಿ. ಸೊ gmm by d square, ಆ 4ನೇ ಕಟ್ತಂದು ಬರೀತೀನಿ ಅಷ್ಟೇ. ಸೊ 1/4 ಇಂಟು ಇದೇನೆ gmm by d square ಅಂದ್ರೇನು? ಎಫ್ ಜಿ ಇನಿಷಿಯಲ್ ಅಂತ ಅರ್ಥ. ಸೊ 1/4 ಎಫ್ ಜಿ ಇನಿಷಿಯಲ್ ಅಂದರೆ ನ್ಯೂ ಫೋರ್ಸ್ ಏನಾಗುತ್ತೆ? ಅಲ್ಲಿ ಕಾಲು ಭಾಗ ಆಗುತ್ತೆ, ಮುಂಚೆ ಇರತಕ್ಕಂಥ ಫೋರ್ಸ್ಗಿಂತ ಕಾಲು ಭಾಗ ಇರುತ್ತೆ. ಯಾಕೆ? ದೂರ ಡಬಲ್ ಆಯಿತು. ನಾನು ಹೇಳಿದ್ದೆ ನಾನು 1/. When the distance is doubled means force becomes
ಇಟ್ಸ್ ಸ್ಕ್ವೇರ್. ಡಬಲ್ಡ್ ಅಂದ್ರೆ 2 ಅಂತ ಅರ್ಥ. ಫಸ್ಟ್ ಉಲ್ಟಾ ಮಾಡಬೇಕು, ಅದೇ 1/2 ಆಯ್ತು, ಅಲ್ಲಿ ಸ್ಕ್ವೇರ್ ಮಾಡಬೇಕು. ಅದೇ ಒಂದು ಡಿಸ್ಟೆನ್ಸ್ ಈಸ್ ಹಾಫ್ ಅಥವಾ ರೆಡ್ಯೂಸ್ ಟು ಹಾಫ್ ಅಂತಂದಾಗ ಡಿಸ್ಟೆನ್ಸ್ ಅರ್ಧ ಆದರೆ ಅದು ಉಲ್ಟಾ ಮಾಡ್ರಿ, ಅಲ್ಲಿಗೆ 2 ಬರುತ್ತೆ. ಅರ್ಧನ ಉಲ್ಟಾ ಮಾಡ್ರಿ ಬರುತ್ತೆ 2 ಬರುತ್ತೆ, ಅಲ್ಲಿ ಸ್ಕ್ವೇರ್ ಮಾಡಬೇಕು. ಅಂದರೆ ಫೋರ್ಸ್ 4 ಪಟ್ಟಾಗುತ್ತೆ. ನೋಡಿ ಹೆಂಗ್ ಮಾಡ್ಬೇಕಿದ್ನ, ಡಿಸ್ಟೆನ್ಸ್ ಅರ್ಧ ಆಯ್ತಪ್ಪ, ಫೋರ್ಸ್ ಬೇಕಾ ನಿನಗೆ, ಎಷ್ಟು ಚೇಂಜ್ ಆಯ್ತಪ್ಪ ಫೋರ್ಸು, ಹೊಸ ಫೋರ್ಸ್ ಏನಾಗುತ್ತೆ ಅಂತ ಬೇಕಾ, ಅಲ್ಲಿಗೆ ಮಾಡ್ತೀರಿ ಡಿಸ್ಟೆನ್ಸ್ನ ಉಲ್ಟಾ ಮಾಡ್ರಿ, ಅಲ್ಲಿಗೆ 1/2 ಉಲ್ಟಾ ಮಾಡ್ರಿ 2 ಬರುತ್ತೆ, ಅದನ್ನ ಸ್ಕ್ವೇರ್ ಮಾಡಬೇಕು. ಅಲ್ಲಿಗೆ ನ್ಯೂ ಫೋರ್ಸ್ ವಿಲ್ ಬಿ 4 times ದಿ ಇನಿಷಿಯಲ್ ಫೋರ್ಸ್. ಇಟ್ ಇಸ್ ಈಕ್ವಲ್ಸ್ ಟು 4 times ದಿ ಇನಿಷಿಯಲ್ ಫೋರ್ಸ್ ಆಗುತ್ತೆ ಯಾವಾಗ ಆಫ್ ಆದಾಗ. ಅದೇ ಡಿಸ್ಟೆನ್ಸ್ ಅಲ್ಲಿ ಡಬಲ್ಡ್ ಆಗಿರೋದ್ರಿಂದ ಡಿಸ್ಟೆನ್ಸ್ ಡಬಲ್ ಆಗಿದೆ, ಅದನ್ನ ಫಸ್ಟ್ ಉಲ್ಟಾ ಮಾಡ್ಬೇಕು ನಾವು, ಅಂದರೆ 1/2 ಆಗುತ್ತೆ, ಅದನ್ನ ಸ್ಕ್ವೇರ್ ಮಾಡ್ರಿ, ಅಲ್ಲಿ ಎಷ್ಟಾಯ್ತು 1/4 ಆಯಿತು. ಅಂದರೆ ಕಾಲ್ ಭಾಗ ಆಗುತ್ತೆ, ಮುಂಚೆ ಇರ್ತಕ್ಕಂಥ ಫೋರ್ಸ್ಗಿಂತ ಕಾಲ್ ಭಾಗ ಆಗುತ್ತೆ. ರೈಟ್. ಯಾಕೆ ಉಲ್ಟಾ ಮಾಡ್ತೀವಿ ಅಂದರೆ ಅವು ಇನ್ವರ್ಸ್ ಪ್ರಪೋರ್ಷನಲ್ ಅಲ್ವಾ, ಹಂಗಾಗಿ ಉಲ್ಟಾ ಮಾಡಿ ಆಮೇಲೆ ಸ್ಕ್ವೇರ್ ಮಾಡ್ತೇವೆ. ರೈಟ್. ಅದೇ ಟ್ರಿಬಲ್ಡ್ ಆದರೆ ಈಗಲೇ ತೋರಿಸ್ ನೋಡಿ, ಟ್ರಿಬಲ್ ಮಾಸ್ ಸ್ವಲ್ಪ ದೂರ ಇದೆ. ಸೊ ಸೇ ಇಟ್ ಈಸ್ ಟ್ರಿಬಲ್ಡ್. ನಾವು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 3D, ಟ್ರಿಬಲ್ಡ್. ಅಲ್ಲಿಗೆ 3D ಸ್ಕ್ವೇರ್. ರೈಟ್. ಅಲ್ಲಿಗೇನಾಯಿತು G/9D ಸ್ಕ್ವೇರ್. ಸೊ 1/9 G/9D ಸ್ಕ್ವೇರ್. ಹಂಗಂದ್ರೇನು, ನೀವು ಅಲೆ ಫೋರ್ಸ್ Fg ಇನಿಷಿಯಲ್, Fg ನ್ಯೂ ಅಂದರೆ ಹೊಸ ಫೋರ್ಸ್ ಏನಾಗುತ್ತೆ ಹಳೆದಕ್ಕಿಂತ ಭಾಳ ಕಡಿಮೆ ಇರುತ್ತೆ. ಎಷ್ಟು ಪಟ್ಟು ಅದು ಎಷ್ಟಿರುತ್ತೆ, 1/9 times ದಿ ಇನಿಷಿಯಲ್ ಫೋರ್ಸ್. ಸಣ್ಣದಾಗುತ್ತೆ, ಭಾಳ ಸಣ್ಣದಾಗುತ್ತೆ, 9 ಪಟ್ಟು ಸಣ್ಣದಾಗುತ್ತೆ. ಯಾವುದು, ನ್ಯೂ ಫೋರ್ಸ್. ಬಿಕಾಸ್ ಡಿಸ್ಟೆನ್ಸ್ ಈಸ್ ಟ್ರಿಬಲ್ಡ್ ನಾವು, because distance is tripled, the force becomes 1/9 of the initial force. 1/9 of the initial force. ಹೆಂಗ್ ಬಂತು, ಡಿಸ್ಟೆನ್ಸ್ ಈಸ್ ಟ್ರಿಬಲ್ಡ್, ಫೋರ್ಸ್ ಏನಾಗುತ್ತೆ ಅಂದರೆ ಅದನ್ನ ಫಸ್ಟ್ ಉಲ್ಟಾ ಮಾಡಬೇಕು, ಆಮೇಲೆ ಸ್ಕ್ವೇರ್ ಹಾಕಬೇಕು. ಅದು ಇನ್ವರ್ಸ್ ಮಾಡಿ ಆಮೇಲೆ ಸ್ಕ್ವೇರ್ ಹಾಕಬೇಕು, ಯಾಕಂದ್ರೆ ಇನ್ವರ್ಸ್ ಪ್ರಪೋರ್ಷನಲ್. ಉಲ್ಟಾ ಅಂದರೆ ಇನ್ವರ್ಸ್ ಅಂತ ಅರ್ಥ. ಅಂದ್ರೇನು, ಫೋರ್ಸ್ 1/9 ಆಗುತ್ತೆ, ಮುಂಚೆ ಇರ್ತಕ್ಕಂಥ ಫೋರ್ಸ್ಗಿಂತ 1/9 ಪಾರ್ಟ್ ಆಗುತ್ತೆ ಅಷ್ಟೇ. ಥರ್ಡ್ ಸಿಚುವೇಶನ್ ಕೊಟ್ಟಿದ್ದಾರೆ. Third situation. The masses of both objects are doubled. ಅಂದರೆ ಫಸ್ಟ್ ಆಬ್ಜೆಕ್ಟನ್ನ ಅದನ್ನು ಕೂಡ ಡಬಲ್ ಮಾಡಿದ್ದಾರೆ ಮಾಸನ್ನು, ಸೆಕೆಂಡ್ ಆಬ್ಜೆಕ್ಟ್ ಕೂಡ ಡಬಲ್ ಆಗಿದೆ. ಸೊ ದೊಡ್ಡ ಬಿಡ್ಸೋಣ, ಡಬಲ್ ಆಗಿದೆ ಡಬಲ್ ಬಿಡ್ಸೋಣ. 2m ಡಿಸ್ಟೆನ್ಸ್ ಅಷ್ಟೇ ಇಟ್ಟಿದ್ದಾರೆ, ಡಿಸ್ಟೆನ್ಸ್ ಬಗ್ಗೆ ಅವ್ರೇನು ಹೇಳಿಲ್ಲ, ಚೇಂಜ್ ಮಾಡಿಲ್ಲ ಅಂತ ಅರ್ಥ. ಅಲ್ಲಿಗೆ Fg ನ್ಯೂ ಬಿಕಮ್ಸ್ G into mass of first body is 2m, mass of second body is 2 small m divided by d square. 2 to the 4, ಅಲ್ಲಿ 4 ಹೊರ ಬರುತ್ತೆ, Gm by d square. ಆ Gm by d square ಅಂದ್ರೆ ಏನು, ಹಳೆ ಫೋರ್ಸ್ ಅಥವಾ ಇನಿಷಿಯಲ್ ಫೋರ್ಸು. ಸುಮ್ಮನಿದ್ದಾಗ ಚೇಂಜ್ ಮಾಡುವ ಮುಂಚೆ, ಇದು ಚೇಂಜ್ ಮಾಡಾದ್ಮೇಲೆ ಎಷ್ಟಾಯ್ತು, ಅಲ್ಲಿಗೆ 4 ಪಟ್ಟು ಆಯ್ತು. ಅಂದರೆ ನ್ಯೂ ಫೋರ್ಸ್ ಬಿಕಮ್ಸ್ 4 times ದಿ ಓಲ್ಡ್ ಫೋರ್ಸ್ ಆರ್ ಇನಿಷಿಯಲ್ ಫೋರ್ಸ್. ಯಾಕಂದರೆ mass of the first object is doubled and mass of the second object is doubled, therefore the new force becomes 4 times the initial force. ಇಷ್ಟೇ. ಇಲ್ಲೇನು ಉಲ್ಟಾ ಮಾಡಬಾರ್ದು, ಇಲ್ಲಿ ಡಿಸ್ಟೆನ್ಸ್ಗೆ ಉಲ್ಟಾ ಮಾಡಬೇಕು, ಡಿಸ್ಟೆನ್ಸ್ಗೆ ಉಲ್ಟಾ ಮಾಡಿ ಸ್ಕ್ವೇರ್ ಮಾಡಬೇಕು. ಇಲ್ಲ ಹಂಗಲ್ಲ, ಯಾಕೆ ಹೇಳಿ, F proportional to m into m, F directly proportional to m into m. ಈಗ 2 ಎಲ್ಲ ಚೇಂಜ್ ಮಾಡಿದ್ವಪ್ಪ. ಹೆಂಗೆ, ಸೇ ದ ಫಸ್ಟ್ ಆಬ್ಜೆಕ್ಟ್ ಮಾಸ್ ಈಸ್ ಟ್ರಿಬಲ್ಡ್, second object mass is increased to 5 times, 5 ಪಟ್ಟು ಆಯ್ತು ಮಾಸ್. and the distance between them is 2/3. ಏನು ಹೇಳ್ತಾರೆ, 2/3 ಅಂದರೆ ಮುಂಚೆ ಇರ್ತಕ್ಕ ಡಿಸ್ಟೆನ್ಸ್ಗೆ 2/3 ಆಗ್ಬಿಡ್ತು. ಅವಾಗ ಏನಾಗುತ್ತೆ ಫೋರ್ಸ್, ಡೈರೆಕ್ಟ್ ಫಾರ್ಮುಲಾ ಹಾಕೋದಷ್ಟೇ. ಎಮ್ ಜಾಗದ ಫಸ್ಟ್ ಮಾಸ್ ಏನಾಯ್ತು, 3 ಪಟ್ಟು ಆಯ್ತು. ಸೆಕೆಂಡ್ ಮಾಸ್ ಏನಾಯ್ತು, 5 ಪಟ್ಟು ಆಯಿತು. ಡಿಸ್ಟೆನ್ಸ್ ಮುಂಚೆ ಇರ್ತಕ್ಕಂಥ ಎಷ್ಟಾಯಿತು, 2ನೇ 3 ಭಾಗ ಆಯ್ತು. ಅಂದರೆ 300 ಮೀಟರ್ ಇದ್ದಾನಪ್ಪ ಅಂದರೆ ಫಸ್ಟು 200 ಮೀಟರ್ ಮಾಡ್ತಾರಪ್ಪ. ಅವಾಗ ಏನಾಯ್ತು, ಅಲ್ಲಿಗೆ 200 ಮೀಟರ್ ಇಸ್ ದಿ 2/3 ಆಫ್ ದಿ 300 ಮೀಟ್ರು. ಅಲ್ಲಿಗೆ ಡಿಸ್ಟೆನ್ಸ್ 2ನೇ 3 ಭಾಗ ಆಯ್ತು. ಅವ್ರು ಹಿಂಗೆ ಕೇಳ್ಬೋದು, ದೇರ್ ವಾಸ್ ಎ ಮಾಸ್ ಅಟ್ ಪಾಯಿಂಟ್ ಎ ಆಫ್ 100 kg and there was a mass at point B say of 200 kg.
They are at a distance of 300 meter. Now, at point A, at point B, we replace by other masses such that 300 kg mass is there at point A and 1000 kg mass is there at point B, and the distance between them becomes 200 meter. Then what is the force between these two objects and how it is related to the first force ಅಂತ ಕೇಳ್ತಾರೆ. ಇಲ್ಲಿರಕ್ಕಿಂತ ಫೋರ್ಸ್ಗಿಂತ ಇಲ್ಲಿ ಎಷ್ಟಾಗುತ್ತೆ ಅಂತ ನೋಡಿ. ಹೆಂಗ್ ಮಾಡ್ಬೇಕಿಲ್ಲಿ? ಮಾಸ್ ಆಫ್ ದಿ ಫಸ್ಟ್ ಆಬ್ಜೆಕ್ಟ್ 3 ಪಟ್ಟಾಗಿದೆ ಇಂಟು ಮಾಸ್ ಆಫ್ ಸೆಕೆಂಡ್ ಆಬ್ಜೆಕ್ಟ್ 5 ಪಟ್ಟಾಗಿದೆ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಏನಾಗಿದೆ? 300 200 ಆಗುತ್ತೆ. ಅಂದ್ರೇನು? 300 ಇದ್ದು 200 ಆಗುತ್ತೆ ಅಂದ್ರೆ 200/300 ಮಾಡ್ಕೊಂಡು 2/3 ಬರುತ್ತೆ. ಸೊ 2/3 ಆಗುತ್ತೆ. ಸ್ಕ್ವೇರ್ ಹಾಕಿ mm/d ಸ್ಕ್ವೇರ್. ಇಲ್ಲಿ ಜಿ ಬೇಡ, ಅಲ್ಲಿ ಕಾನ್ಸ್ಟೆಂಟ್ ಅಲ್ಲ, ಬಿಟ್ಟಾಕಿ, ಕ್ಯಾಪಿಟಲ್ ಜಿ ಬಿಟ್ಟಾಕಿ. ಅಲ್ಲಿಗೆ 15 2/3 ಅಂದ್ರೇನು? 4/9. ಅಲ್ಲಿಗೆ 15 135/4. ಹೌದಾ? ಸೊ 4 3 12 3 4 8 32 4 9 36 4 4 16 4 3 12 4 3 12 3. ಸೊ 33.75. ಅದು ನೋಡಿ, ಇಲ್ಲಿರ್ತಕ್ಕಂಥ ಫೋರ್ಸ್ಗಿಂತ ಇಲ್ಲಿ 33.75 ಪಟ್ಟು ಜಾಸ್ತಿ ಇರುತ್ತೆ. ಸೊ ದ ಫೋರ್ಸ್ ಹಿಯರ್ ಈಸ್ 33.75 ಟೈಮ್ಸ್ ದಿ ಫೋರ್ಸ್ ಬಿಟ್ವೀನ್ ದೀಸ್ ಟು. ಕೇಳ್ತಾರಲ್ಲ, ಇಲ್ಲಿರ್ತಕ್ಕಂಥ ಫೋರ್ಸ್ಗೆ ಇಲ್ಲಿರ್ತಕ್ಕಂಥ ಫೋರ್ಸಿಗೆ ಎಷ್ಟಪ್ಪ ಮ್ಯಾಗ್ನಿಟ್ಯೂಡ್ ಎಷ್ಟು ದೊಡ್ಡದಿದೆ ಅಂತ ಕೇಳ್ತಾರೆ. ನೀವು ಅವಾಗ GMM/d ಸ್ಕ್ವೇರ್ ಅಂತ, ಜಿ ಅಂದರೆ 6.7 ಇಂಟು 100 kg ಇಂಟು 200 kg ಡಿ ಸ್ಕ್ವೇರ್ ಅಂತ 300 ಮೀಟರ್ ಸ್ಕ್ವೇರ್ ಮಾಡ್ಕೊಂಡು ಇದನ್ನಂಗೆ ಫಾರ್ಮುಲಾಕ್ಕೆ ಸ್ಕ್ವೇರ್ ಮಾಡ್ಕೊಂಡು ಅವೆರಡಕ್ಕೆ ರೇಷಿಯೋ ತೆಗೆ ಅವಶ್ಯಕತೆ ಇಲ್ಲ. ಅವೆರಡಕ್ಕೆ ರೇಷಿಯೋ ತೆಗೆ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮಾಡ್ಬೋದು. ನೀವು ಏನು ಮಾಡ್ತೀರಿ? 100 kg 300 kg ಅಂದ್ರೆ 3 ಪಟ್ಟು ದೊಡ್ಡದಾಗುತ್ತೆ. 200 1000 ಆಗುತ್ತೆ ಅಂದ್ರೆ 5 ಪಟ್ಟು ದೊಡ್ಡದಾಗುತ್ತೆ. ಡಿಸ್ಟೆನ್ಸ್ 2/3 ಆಗುತ್ತೆ. ಎಲ್ಲನೆಲ್ಲ ಹಾಕ್ರಿ, ಫಾರ್ಮುಲಾ ಹಾಕ್ರಿ, ಇಂಟು ಮಾಡಿರಿ, ಡಿವೈಡ್ ಮಾಡಿರಿ, ಎಲ್ಲ ಬರುತ್ತೆ ಅಷ್ಟೇ. ಈ ಥರ ಅಂದರೆ 3 ಚೇಂಜ್ ಮಾಡಿಕೊಡ್ಬೋದು ಅವರು, 3 ಕೂಡ ಚೇಂಜ್ ಮಾಡಿಕೊಡ್ಬೋದು ಅವರು. ಹಂಗೆ ಈ ಥರ ಮಾಡಿರಿ, ಸಿಂಪಲ್. ಲೆಟ್ಸ್ ಗೋ ಟು ದಿ 7th one. ಇನ್ನೊಂದು ಹೇಳ್ಬೋದು ಇದರಲ್ಲಿ. ಏನು ಹೇಳ್ಬೋದು? ಸರ್, ಮಾಸ್ ಈಸ್ ಆಫ್ ದ ಫಸ್ಟ್ ಬಾಡಿ ಈಸ್ ಹಾಫ್ಡ್. ಫಸ್ಟ್ ಮಾಸನ್ನು ಅರ್ಧ ಮಾಡಿಬಿಟ್ಟಿವಿ. ಸೆಕೆಂಡ್ ಮಾಸ್ ಈಸ್ ಮೇಡ್ 8 ಟೈಮ್ಸ್ ದ್ಯಾನ್ ದ ಇನಿಷಿಯಲ್. ಅವ್ರು ಎಷ್ಟಾರು ಮಾಡಲಿ, ಅವ್ರು ಮಾಡಿದ್ರೆ ಹಾಕೊಳ್ಳಿ ಅಷ್ಟೇ. ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಇನ್ಕ್ರೀಸ್ಡ್ ಬೈ 9 ಟೈಮ್ಸ್. ಇಷ್ಟೇ. ಅಲ್ಲಿ ಏನು ಕೊಟ್ಟರೆ ಅದು ಬರ್ಕೊಡ್ರಿ ಅಷ್ಟೇ. ನೀವು ಫೋರ್ಸ್ ಸಿಗುತ್ತೆ. ಹೊಸ ಫೋರ್ಸ್ ಎಷ್ಟು ಅಂತ ಕೇಳುತ್ತೆ. ದ ಫಸ್ಟ್ ಮಾಸ್ ಈಸ್ ರಿಡ್ಯೂಸ್ಡ್ ಟು ಹಾಫ್. Second mass is made 8 times than the initial. Distance between them is increased such that it is 9 times the initial. It is 9 times the initial. Then what will be the new force magnitude compared to the initial force ಅಂತ ಕೇಳ್ತಾರೆ. ಅವಾಗ ನ್ಯೂ ಫೋರ್ಸ್ ಎಷ್ಟು ಬರುತ್ತೆ ಅಂದರೆ 4 8 ಅರ್ಧ ಅಂದರೆ 4 9 ಸ್ಕ್ವೇರ್ ಅಂದರೆ 81 4/81. 80 ಅನ್ಕೊಂಬಿಟ್ರು ಹೋಗ್ಲಿ. 81 ಅನ್ಕೊಳ್ರಿ. 4 1 4 20 ಅಂದರೆ 1/20 ಬಂತು. ಅಂದರೆ 0.05. ನೋಡ್ರಿ, ನ್ಯೂ ಫೋರ್ಸ್ ಈಸ್ ಜಸ್ಟ್ 0.05 ಟೈಮ್ಸ್ ದಿ ಓಲ್ಡ್ ಫೋರ್ಸ್. ಯಾಕಂದರೆ ಒಂದು ಮಾಸನ್ನು ಅರ್ಧ ಮಾಡಿರಿ, ಒಂದು ಮಾಸನ್ನು 8 ಪಟ್ಟು ಮಾಡಿರಿ. ಸರ್, ಮತ್ತೆ 8 ಪಟ್ಟು ಮಾಸ ಆಯಿತು, ಮತ್ತು ಫೋರ್ಸ್ ಯಾಕೆ ಸಣ್ಣದಾಯ್ತು ಅಂತ ಕೇಳಬೇಡ್ರಿ. ಯಾಕಂದರೆ ಡಿಸ್ಟೆನ್ಸ್ ಭಾಳ ಜಾಸ್ತಿ ಮಾಡಿರಿ. ಡಿಸ್ಟೆನ್ಸ್ 9 ಪಟ್ಟು ದೂರ ಇಟ್ಟಿದ್ದೀರಿ. ಅಫ್ಕೋರ್ಸ್ ಐ ಅಗ್ರಿ. ಸೆಕೆಂಡ್ ಮಾಸನ್ನು ಕಡಿಮೆ ಮಾಡಿದ್ದೀರಿ, ಅಗ್ರಿ. ಫಸ್ಟ್ ಮಾಸನ ಕಡಿಮೆ ಮಾಡಿದಿರಿ, ಅಗ್ರಿ. ಸೆಕೆಂಡ್ ಮಾಸನ ಭಾಳ ದೊಡ್ಡ ಮಾಡಿದಿರಿ, ಅಗ್ರಿ. ಮತ್ತು ಫೋರ್ಸ್ ಯಾಕೆ ಕಮ್ಮಿ ಆಯ್ತು ಅಂತ ಕೇಳಬೇಡಿ. ನೋಡಿ, ಮಾಸ್ ಜಾಸ್ತಿ ಮಾಡಿದ್ರಿ, ಒಂದು ಮಾಸ್ ಜಾಸ್ತಿ ಮಾಡಿದ್ರಿ, ಫೋರ್ಸ್ ಜಾಸ್ತಿ ಆಗ್ಬೇಕಂತ ಅನ್ಬಾರ್ದು. ಯಾಕಂದ್ರೆ ಹಳೆ ಮಾಸು ಇನ್ನೊಂದು ಮಾಸ ಕಡಿಮೆ ಆಗಿದೆ, ಡಿಸ್ಟೆನ್ಸ್ ದೂರ ಆಗಿದೆ. ಹಾಗಾಗಿ 3ನೇ ಎಫೆಕ್ಟ್ ಹೋಗ್ಬೇಕು ನಾವು. ಯು ಹ್ಯಾವ್ ಟು ಕನ್ಸಿಡರ್ ದ ಎಫೆಕ್ಟ್ ಆಫ್ ಆಲ್ 3. ಆ ಥರ ಮಾಡೋದು. ಇಫ್ ದ ಮಾಸ್ ಆಫ್ ದಿ ಫಸ್ಟ್ ಬಾಡಿ ಈಸ್ ಮೇಡ್ 6 ಟೈಮ್ಸ್ ಅಂಡ್ ದ ಮಾಸ್ ಆಫ್ ದಿ ಸೆಕೆಂಡ್ ಬಾಡಿ ಈಸ್ ಮೇಡ್ 9 times and the distance between them is made half times. ಬರ್ಕೊಳ್ರಿ, ಅಲ್ಲಿ ಏನು ಹೇಳ್ತಾರೆ ಬರ್ಕೊಳ್ರಿ ಅಷ್ಟೇ. 60/54 ಹಾಫ್ ಸ್ಕ್ವೇರ್ ಅಂದರೆ 1/4. ಇದು ಮ್ಯಾಕ್ ಬರುತ್ತೆ, ಇಂಟು 4 ಆಗುತ್ತೆ. ಅಲ್ಲಿಗೆ 216. ಅಂದರೆ ಹೊಸ ಫೋರ್ಸ್ 216 ಕೊಟ್ಟಿರುತ್ತೆ ಹಳೆ ಫೋರ್ಸ್ಗಿಂತ. ದ ನ್ಯೂ ಫೋರ್ಸ್ ವಿಲ್ ಬಿ 216 ಟೈಮ್ಸ್ ದಿ ಓಲ್ಡ್ ಫೋರ್ಸ್. ಯಾಕೆ ಇಲ್ಲಿ ಜಾಸ್ತಿ ಆಯ್ತಪ್ಪ ಅಂದರೆ ಫಸ್ಟ್ ಮಾಸು ಜಾಸ್ತಿ ಮಾಡಿದಿರಿ, ಸೆಕೆಂಡ್ ಮಾಸು ಜಾಸ್ತಿ ಮಾಡಿದಿರಿ.
ಸಿನ್ಸ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು ಮಾಸ್ ಅಂಡ್ ಮಾಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂಡ್ ಮಾಸ್, ಅಲ್ಲಿ ಫೋರ್ಸ್ ಜಾಸ್ತಿ ಆಗುತ್ತೆ. ದೂರ ಕಡಿಮೆವಾದಷ್ಟು ಫೋರ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಹೇಳಿ? ದೇ ಆರ್ ಇನ್ವರ್ಸ್ ಪ್ರಪೋರ್ಷನಲ್. ಸೊ ದೂರ ಕಮ್ಮಿ ಆಯ್ತು, ಫೋರ್ಸ್ ಜಾಸ್ತಿ ಆಗಬೇಕು. ಮಾಸ್ ಜಾಸ್ತಿ ಆಯಿತು, ಫೋರ್ಸ್ ಜಾಸ್ತಿ ಆಗಬೇಕು. ಮಾಸ್ ಜಾಸ್ತಿ ಆಯಿತು, ಫೋರ್ಸ್ ಜಾಸ್ತಿ ಆಗಬೇಕು. ಸೊ ಮೂರು ಏನು ಮಾಡ್ತದೆ? ಜಾಸ್ತಿ ಮಾಡ್ತಿದ್ದೇವೆ ಇಲ್ಲಿ. ಹಾಗಾಗಿ 216 ಬಂತು ಈ ಥರ. ಆಗಲಿ ಪ್ರಾಬ್ಲಮ್ ಏನು? ಫಸ್ಟ್ ಸಿಚುವೇಷನಲ್ಲಿ ಮಾಸ್ ಆಫ್ ದಿ ಫಸ್ಟ್ ಬಾಡಿ ಇಸ್ ಡಬಲ್ಡ್ ಅಂತ ಕೊಟ್ಟರೆ ಅಷ್ಟೇ. ಅಲ್ಲಿ ಫಸ್ಟ್ ಸಿಚುವೇಷನಲ್ಲಿ ಅಲ್ಲಿ ಏನು ಮಾಡ್ತೀರಿ? ಇನ್ನೇನೋ ಇಲ್ಲ ಇಲ್ಲಿ. ಮಾಸ್ ಆಫ್ ದಿ ಫಸ್ಟ್ ಬಾಡಿ ಇಸ್ ಡಬಲ್ಡ್ ಅಷ್ಟೇ ಕೊಟ್ಟಿರೋದವರಲ್ಲಿ ಅವರು ಪ್ರಾಬ್ಲಮಲ್ಲಿ. ಸೆಕೆಂಡ್ ಮಾಸ್ ಏನಾಗಿಲ್ಲ ಅಂದ್ರೆ ಅದು 1 ಅಂತ ಬರ್ಕೊತೀರಿ. ಡಿಸ್ಟೆನ್ಸ್ ಏನಾಗಿಲ್ಲ ಅಂದ್ರೆ ಅದು 1 ಅಂತ ಬರ್ಕೋತೀರಿ. ಚೇಂಜ್ ಆಗಿಲ್ಲ ಅಂದ್ರೆ 1 ಅಂತ ಬರ್ಕೋತಾರೆ. 2 ಬಂತು, ಸಿಂಪಲ್. MCQs ಮಾಡಬೇಕಾದ್ರೆ ಬಿ ಎಲ್ಲಿ ಏನು ಕೊಟ್ಟಿದ್ರು? ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಡಬಲ್ಡ್ ಅಂತ ಕೊಟ್ಟಿದ್ರು. ಮಾಸ್ ಬಗ್ಗೆ ಏನು ಹೇಳಿಲ್ಲ 1, ಅದ್ರ ಬಗ್ಗೆ ಏನು ಹೇಳಿಲ್ಲ 1, ಡಿಸ್ಟೆನ್ಸ್ ಡಬಲ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ 2² ಅಂತ ಮಾಡ್ತೀರಿ, ಅಲ್ಲಿ 1/4 ಆಯ್ತು. ಅದರಲ್ಲಿ ಏನು ಕೊಟ್ಟಿದ್ರು? ಡಿಸ್ಟೆನ್ಸ್ ಟ್ರಿಬಲ್ ಅಂತ ಕೊಟ್ಟಿದ್ರು. ಮಾಸ್ ಬಗ್ಗೆ ಏನು ಹೇಳಿಲ್ಲ, ಅಲ್ಲಿಗೆ 3² ಆಯಿತು, ಅಲ್ಲಿ 1/9 ಅಂತಂದರೆ ಹೊಸ ಫೋರ್ಸ್ 1/9 ಆಗಿರುತ್ತೆ ಹಳೆ ಫೋರ್ಸ್ಗಿಂತ. ಇದಾಗ ಏನು ಕೊಟ್ಟಿದ್ದಾರೆ? ಮಾಸ್ ಆಫ್ ದ ಫಸ್ಟ್ ಬಾಡಿ ಇಸ್ ಡಬಲ್ಡು, ಸೆಕೆಂಡ್ ಬಾಡಿ ಡಬಲ್ಡು, ಡಿಸ್ಟೆನ್ಸ್ ಬಗ್ಗೆ ಏನು ಹೇಳಿಲ್ಲ ಅವರು. ಸೊ 1 ಅಂತ ಬರ್ಕೊಂತಾರೆ, ಅಲ್ಲಿಗೆ 4 ಆಯಿತು. ಸೊ ಥರ್ಡ್ ಕೇಸಲ್ಲಿ ಫೋರ್ಸ್ ಬಿಕಮ್ಸ್ 4 times ದಿ ಇನಿಷಿಯಲ್ ಫೋರ್ಸ್. ಇಲ್ಲಿ ಏನು ಮಾಡಿದೆ? ಈ ಥರ ಶಾರ್ಟ್ ಕಟ್ ಇದೆ, ರೈಟ್. ಬಟ್ ಹಿಂಗೆ ಬರೆಯಂಗಿಲ್ಲ ಎಕ್ಸಾಮಲ್ಲಿ, ಹಂಗೆ ಬರೀಬೇಕು. ಥಿಯರಿ ಕ್ವಶನ್ಸ್ಗಾದರೆ 3 marks 4 marks 2 marksಗಾದರೆ MCQs ನೀವು ಹಿಂಗೆ ಮಾಡ್ಕೊಳ್ಳಿ. ಸೊ 7th one. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಯೂನಿವರ್ಸಲ್ law of gravitation? ಅದೇ 4 ಪಾಯಿಂಟ್ಸ್ ಹೇಳಿದ್ದೆ ನಾನು ಕ್ಲಾಸ್ ಮಾಡುವಾಗ. ಹೇಳಿದ್ದೆ ಯೂನಿವರ್ಸಲ್ law of gravitation ಎಕ್ಸ್ಪ್ಲೇನ್ಡ್ ಸೆವೆರಲ್ ಫಿನಾಮಿನಾ, ಭಾಳಷ್ಟು ಫಿನಾಮಿನಾನು ಎಕ್ಸ್ಪ್ಲೇನ್ ಮಾಡಿದ್ವು. ಫಾರ್ ಎಕ್ಸಾಂಪಲ್, ದಿ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದಿ ಅರ್ತ್, ದಿ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದಿ ಅರ್ತ್, ನಮ್ಮನ್ನೆಲ್ಲ ಅರ್ಥಿಗೆ ಬೈಂಡ್ ಆಗಿದ್ದೀವಿ ನಾವೆಲ್ಲ, ಎಲ್ಲ ಆಬ್ಜೆಕ್ಟ್ಸ್ಗಳು. ಯಾಕೆ ತಿಳಾಡ್ತಿಲ್ಲ ನಾವು? ಯಾಕೆ ಹಿಂದಾಗಿ ನಿಂತ್ಕೊಂಡಿದ್ದೀವಿ? ಯಾಕೆ ಅಟ್ಯಾಚ್ ಆಗಿದ್ದೀವಿ ಅರ್ಥಿಗೆ ಅಂದರೆ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್. ದಿ ಮೋಷನ್ ಆಫ್, ಬರಲ್ಲ ಇನ್ನೊಂದ್ಸರಿ, ಮೋಷನ್ ಆಫ್ ಮೂನ್ ಅರೌಂಡ್ ದಿ ಅರ್ತ್, ಮೋಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ದಿ ಸನ್, ದಿ ಟೈಡ್ಸ್, ಹೈ ಅಂಡ್ ಲೋ ಟೈಡ್ಸ್, ದಿ ಟೈಡ್ಸ್ ಡ್ಯೂ ಟು ದಿ ಮೂನ್ ಅಂಡ್ ಸನ್. ಯಾಕೆ? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಮೂನ್ ಅಂಡ್ ಸನ್ ಇನ್ಫ್ಲೂಯೆನ್ಸ್ ದಿ ವಾಟರ್ ಸರ್ಫೇಸ್ ಆನ್ ದಿ ಅರ್ತ್. ಇದು ಅರ್ತ್, ಇಲ್ಲಿ ವಾಟರ್ ಸರ್ಫೇಸ್ ಇದೆ ಅಂದರೆ ಇಲ್ಲಿ ಮೂನು, ಇಲ್ಲಿ ಸನ್ ಇದ್ದಾರೆ ಅಂದರೆ, ಸೊ ಫೋರ್ಸ್ ಆಫ್ ದಿ ಸನ್ ಅಂಡ್ ಮೂನ್ ಆನ್ ದಿ ವಾಟರ್ ಮೇಕ್ಸ್ ಸಮ್ ಟ್ರಿಪಲ್ ಮೂಮೆಂಟ್. ಸೊ ಸಚ್ ದ ಟೈಡ್ಸ್ ವಿಲ್ ಅರೈವ್ ದೇರ್. ರೈಟ್, ಆಲ್ ದೀಸ್ ಫಿನಾಮಿನಾ ಎಕ್ಸ್ಪ್ಲೇನ್ಡ್ ಬೈ ದಿ ಯೂನಿವರ್ಸಲ್ law of gravitation. ಸೊ ದಟ್ಸ್ ದಿ ಇಂಪಾರ್ಟೆನ್ಸ್. 2 ಮಾರ್ಕ್ಸ್ ಕೇಳ್ತಾರೆ, ಒಂದೊಂದು ಪಾಯಿಂಟಿಗೆ ಅರ್ಧ ಮಾರ್ಕ್ಸ್ ಬರೀಬೇಕು. ಸರಿ, ಒಂದೊಂದು ಪಾಯಿಂಟ್ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಸೊ ಅಲ್ಲಿ 4 ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನಾನು ಕೂಡ ಹೇಳಿದ್ದೀನಿ ಅವಾಗ. ಸೊ ಅದು ಬರೀಬೇಕು. ಎಂಟನೇದು, ವಾಟ್ ಈಸ್ ದಿ ಆಕ್ಸಲರೇಷನ್ ಆಫ್ ಫ್ರೀ ಫಾಲ್ ಅಂತ ಕೇಳ್ತಾರೆ. ವಾಟ್ ಈಸ್ ದಿ ಆಕ್ಸಲರೇಷನ್ ಆಫ್ ಫ್ರೀ ಫಾಲ್ ಹಂಗಂದ್ರೆ ಏನಪ್ಪ ಅಂತ ಕೇಳ್ತಾರೆ. ಫಸ್ಟ್ ಫ್ರೀ ಫಾಲ್ ಅಂದ್ರೇನು? when objects fall towards the earth or on earth, towards earth, due to yarinda, due to gravitational force of earth, due to gravitational force of earth, due to gravitational force of earth alone, because of the gravitational force of earth alone. ಅಂದರೆ ಅರ್ಥನ ಗ್ರಾವಿಟೇಷನ್ ಫೋರ್ಸ್ ಒಂದು ಮಾತ್ರ ಆ್ಯಕ್ಟ್ ಆಗ್ತಿರ್ಬೇಕು ಆ ಬಾಡಿ ಮೇಲೆ. ಈಗ ನೋಡಿ, ಈಗ ಒಂದು ಚಾಪೀಸ್ ಬೀಳ್ತದೆ, ಇಲ್ಲಿ FG ಇದೆ ಬೈ ದಿ ಅರ್ತ್, ಇಲ್ಲಿ ಏರ್ ಕೂಡ ಇದೆ, ಏರ್ ರೆಸಿಸ್ಟೆನ್ಸ್ ಇದೆ, ಏರ್ ಫೋರ್ಸ್ ಇದೆ, ಹ್ಯುಮಿಡಿಟಿ ಫೋರ್ಸ್ ಇದೆ. ಬಟ್ ಯಾವ ಇರಂಗಿಲ್ಲ ಅವು ಯಾವ ಇಲ್ದಾಗೆ ಓನ್ಲಿ FG ಇದ್ದಾಗ ಬೀಳ್ತಕ್ಕಂಥ ನಾವು ಫ್ರೀ ಫಾಲ್ ಅಂತೀವಿ. ಇಟ್ಸ್ ಆಲ್ಸೋ ಫ್ರೀ ಫಾಲ್, ಈಗ ಕೂಡ ಫ್ರೀ ಫಾಲ್ ಅನ್ಬೋದು ನಾವು, ಯಾಕಂದರೆ ನೆಗ್ಲಿಜಿಬಲ್ ಇರತಕ್ಕಂಥ ಏರ್ ಫೋರ್ಸ್ ಅವೆಲ್ಲ ನೆಗ್ಲಿಜಿಬಲ್. ಸೊ ಹಾಗಾಗಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫ್ರೀ ಫಾಲ್. So when objects fall towards the earth due to gravitational force of earth alone, it's called as, it is
called as free fall. Free fall. ಏನಂತ ಕರಿತೀವಿ? ಫ್ರೀ ಫಾಲ್ ಅಂತ ಕರಿತೀವಿ. ಡ್ಯೂರಿಂಗ್ ದಿಸ್ ಫ್ರೀ ಫಾಲ್ an object gain or as an acceleration during this free fall. During this free fall, the object has of course as an acceleration. ಅದಕ್ಕೊಂದು ಆಕ್ಸಲರೇಷನ್ ಇರುತ್ತೆ. ಬೀಳ್ತದೆ ಅಂದ್ರೆ ಏನು? ಆಕ್ಸಲರೇಷನ್ ಇರುತ್ತೆ ಅಂತ ಅರ್ಥ. ಯಾಕೆ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಡ್ಯೂ ಟು ದಿ ಫ್ರೀ ಫಾಲ್ ಅಂತ ಬರೀಬೇಕು. ದಿ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ದ ಆಬ್ಜೆಕ್ಟ್ ಡ್ಯೂರಿಂಗ್ ಇಟ್ಸ್ ಫ್ರೀ ಫಾಲ್. ಪ್ರೊಡ್ಯೂಸ್ಡ್ ಇನ್ ದಿ ಆಬ್ಜೆಕ್ಟ್, ಇದನ್ನ ನಾವು ಸ್ಟ್ಯಾಂಡರ್ಡ್ ಬರೀತೀವಿ ಅಷ್ಟೇ. ಪ್ರೊಡ್ಯೂಸ್ಡ್ ಇನ್ ದಿ ಆಬ್ಜೆಕ್ಟ್ ಡ್ಯೂರಿಂಗ್ ಇಟ್ಸ್ ಫ್ರೀ ಫಾಲ್. ಡ್ಯೂರಿಂಗ್ ಇಟ್ಸ್ ಫ್ರೀ ಫಾಲ್ is called as acceleration of free fall. Is called as acceleration of free fall anta ಕರೀತೀವಿ. Right. It's also called as acceleration due to, it can be technically called as acceleration due to gravity. Due to gravity. Gravity ಅಂದ್ರೆ ಏನು? Gravitational force of earth ಅನ್ನು ಸಿಂಪಲ್ ಆಗಿ ನಾವು ಗ್ರಾವಿಟಿ ಅಂತ ಹೇಳ್ತೀವಿ. is equals to G is equals to 9.8 meter per second square approximately, not exactly at all points of the earth. On the earth ಮೇಲೆ ತಗೊಂಡ ಎಲ್ಲ ಪಾಯಿಂಟ್ಸ್ ಹತ್ರ ಸೇಮ್ ಇರಲ್ಲ. ಅಪ್ರಾಕ್ಸಿಮೇಟ್ ಮಾಡಿದಾಗ 9.8 ಬರುತ್ತೆ. 9.8 meter per second square. ರೈಟ್, ಅಷ್ಟೇ. ಒಂಬತ್ತನೇದು what do we call the gravitational force between the earth and an object? ಅರ್ತ್ ಮತ್ತು ಒಂದು ಆಬ್ಜೆಕ್ಟ್ ಮಧ್ಯೆ ಇರತಕ್ಕಂಥ ಸೆಂಟರ್ ಆಫ್ ದಿ ಅರ್ತ್ the object. So there is a gravitation force between the earth and an object. ಅದನ್ನೇನು ಕರಿತೀವಿ ಟೆಕ್ನಿಕಲಿ? we call it as weight of the object. It is called as weight of the object. ಯಾಕೆ? weight of the object or simply weight. ಯಾಕೆ? because we defined weight of an object is defined as the gravitational force. Since weight is defined as the gravitational force of attraction of earth, with which it is attracted towards earth ಬೇಡ ಹಂಗ ಬರ್ಕೊಡ್ರಿ. with which it is attracted towards earth. ಅರ್ತ್ ಕಡೆ ಎಷ್ಟು ಗ್ರಾವಿಟೇಷನ್ ಫೋರ್ಸ್ ಇಂದ ಅಟ್ರಾಕ್ಟ್ ಆಗುತ್ತೋ ಅದನ್ನ ವೇಟ್ ಅಂತ ಡಿಫೈನ್ ಮಾಡ್ತೀವಿ. ಇಲ್ಲೇನು ಕೇಳಿದ್ದಾರೆ? ವಾಟ್ ಕ್ಯಾನ್ ವಿ ಕಾಲ್ ದಿ ಗ್ರಾವಿಟೇಷನ್ ಫೋರ್ಸ್ ಬಿಟ್ವೀನ್ ದಿ ಅರ್ತ್ ಅಂಡ್ ಆಬ್ಜೆಕ್ಟ್ ಅಂತ ಕೇಳಿದ್ದಾರೆ. ಅರ್ತ್ ಮತ್ತು ಆಬ್ಜೆಕ್ಟ್ ಮಧ್ಯೆ ಇರತಕ್ಕಂಥ ಗ್ರಾವಿಟೇಷನ್ ಫೋರ್ಸ್ ಅನ್ನು ಏನಂತ ಕರಿಬಹುದು? ವೇಟ್ ಅಂತ ಕರೀಬೋದು. ಬಿಕಾಸ್ ವೇಟ್ ನಂಗೆ ಹೇಳ್ತೀವಿ ನಾವು. ವೇಟ್ ಈಸ್ ಡಿಫೈನ್ಡ್ ಆಸ್ ದಿ ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಅರ್ತ್ ಅಂಡ್ ದಿ ಆಬ್ಜೆಕ್ಟ್. Hence it is defined as the GFA with which it is attracted towards the earth. ಅರ್ತ್ ಕಡೆ ಎಷ್ಟು GF ಇಂದ ಅಟ್ರಾಕ್ಟ್ ಆಗುತ್ತಲ್ಲ, GF ಅಂದ್ರೆ ಏನು? ಗ್ರಾವಿಟೇಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್. So gravitational force of attraction between the earth and the object is called as weight. Therefore it can be taken as weight of the earth. ಅದು ಇನ್ನೊಂದು ಕರಿಬಹುದು ಅಂತ ಅರ್ಥ. So 10th one. Okay, fine. So I'll deal with 10th, 11th, 12th, 13th, 14th in the next class in part 16, right? So ಈ ಎಕ್ಸರ್ಸೈಸ್ ಮುಗಿಸೋ ಮುಂಚೆ ನಾನು ಹೇಳ್ದಂಗೆ ನ್ಯೂಟನ್, ಗೆಲಿಲಿಯೋ ಮತ್ತು ಐನ್ಸ್ಟೈನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. 22 ಪ್ರಾಬ್ಲಮ್ಸ್ ಇದ್ದಾವೆ ಎಕ್ಸರ್ಸೈಸಲ್ಲಿ. ಈಗಿನ ನಾವು ವಿ ಆರ್ 9th ಓನ್ಲಿ. ಸೊ ಇನ್ನು ಭಾಳ ಟೈಮ್ ಇದೆ. ಅದ್ರ ಮುಗಿಸೋ ಒಳಗಡೆ ನ್ಯೂಟನ್, ಗೆಲಿಲಿಯೋ ಮತ್ತು
ಐನ್ಸ್ಟೀನ್ ಬಗ್ಗೆ ಹೇಳ್ತೀನಿ ರೈಟ್. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ. ಥ್ಯಾಂಕ್ ಯು.